ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರು ತಗೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬದ ಬಹುದೊಡ್ಡ ಕನಸು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರು ಕೊಳ್ಳೋದು ದೊಡ್ಡ ವಿಷಯವೇ ಅಲ್ಲ. ಬ್ಯಾಂಕ್ಗಳು ಈಸಿಯಾಗಿ ಲೋನ್ ಕೊಡ್ತಾವೆ. ತಿಂಗಳಿಗೆ ಇಂತಿಷ್ಟು EMI ಕಟ್ಟಿದ್ರೆ ಸಾಕು, ನಮ್ಮದೇ ಸ್ವಂತ ಕಾರು ಮನೆ ಮುಂದೆ ಬಂದು ನಿಲ್ಲುತ್ತೆ. ಆದರೆ ಕೇವಲ ತಿಂಗಳಿಗೆ ಇಷ್ಟೇ EMI ಅಲ್ವಾ, ಕಟ್ಬೋದು ಬಿಡು ಅಂತ ನೀವು ತೆಗೆದುಕೊಳ್ಳೋ ಆ ಕಾರು ನಿಮ್ಮ ಭವಿಷ್ಯದ 15 ಲಕ್ಷ ರೂಪಾಯಿ ಸಂಪತ್ತನ್ನ ಹೇಗೆ ನುಂಗಿ ಹಾಕತ್ತೆ ಗೊತ್ತಾ? ಬ್ಯಾಂಕ್ಗಳು ಮತ್ತು ಕಾರ್ ಡೀಲರ್ಗಳು ತೋರಿಸೋ ಆ ಸಣ್ಣ EMI ಹಿಂದಿನ ಆ ಕರಾಳ ಸತ್ಯ ಏನು? ಚಾರ್ಟರ್ಡ್ ಅಕೌಂಟೆಂಟ್ ನಿತೀಶ್ ಕೌಶಿಕ್ ಅವರು ಈ ಕಾರ್ ಲೋನ್ನ ಅಸಲಿ ಲೆಕ್ಕಾಚಾರವನ್ನ NDTVಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಇದು ಮಧ್ಯಮ ವರ್ಗದ ಜನರ ಕಣ್ತೆರೆಸುವಂತಿದೆ. ನೀವು ಕಾರು ಕೊಳ್ಳುವ ಮುನ್ನ ಒಮ್ಮೆ ಆ ಲೆಕ್ಕಾಚಾರವನ್ನ ನೋಡಲೇಬೇಕು. ಕಾರು ಲೋನ್ ಹಾಗೂ ಮ್ಯೂಚುವಲ್ ಫಂಡ್ SIP ನಡುವಿನ ಆ ಬಿಗ್ ಡಿಫರೆನ್ಸ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಾರು ಲೋನ್ನ ಅಸಲಿ ಲೆಕ್ಕಾಚಾರ. 15 ಲಕ್ಷ ಕಟ್ಟಿದ್ರೆ ಕೊನೆಗೆ ನಿಮಗೆ ಸಿಗೋದೆಷ್ಟು? ಸ್ನೇಹಿತರೆ, ಮೊದಲು ನಿತಿನ್ ಕೌಶಿಕ್ ಅವರು ಕೊಟ್ಟಿರುವ ಸಿಂಪಲ್ ಲೆಕ್ಕಾಚಾರವನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಒಂದು ಕಾರು ಖರೀದಿಸಿ ತಿಂಗಳಿಗೆ 25,000 ರೂಪಾಯಿ EMI ಕಟ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಹೀಗೆ 5 ವರ್ಷಗಳ ಕಾಲ ಅಂದ್ರೆ 60 ತಿಂಗಳುಗಳ ಕಾಲ ನೀವು EMI ಕಟ್ಟಿದ್ರೆ ಆ 5 ವರ್ಷದ ಕೊನೆಗೆ ನೀವು ಬ್ಯಾಂಕ್ಗೆ ಒಟ್ಟು 15 ಲಕ್ಷ ರೂಪಾಯಿಗಳನ್ನ ಪಾವತಿಸಿರ್ತೀರಿ. ಆದ್ರೆ ಇಲ್ಲಿರುವ ಅಸಲಿ ಕಥೆ ಏನು ಅಂದ್ರೆ, ನೀವು 15 ಲಕ್ಷ ಕಟ್ಟಿದ್ರೂ ನೀವು ಖರೀದಿಸಿದ ಕಾರಿನ ಅಸಲಿ ಬೆಲೆ ಕೇವಲ 12 ಲಕ್ಷ ರೂಪಾಯಿ ಮಾತ್ರ. ಹಾಗಾದ್ರೆ ಆ ಉಳಿದ 3 ಲಕ್ಷ ರೂಪಾಯಿ ಎಲ್ಲಿಗೆ ಹೋಯ್ತು? ಅದು ನೇರವಾಗಿ ಬ್ಯಾಂಕ್ಗೆ ನೀವು ಕಟ್ಟಿರುವ ಬಡ್ಡಿ. ಕೇವಲ ತಿಂಗಳ EMI ಅಷ್ಟೇ ಅಂತ ನಾವು ಈ 3 ಲಕ್ಷ ಬಡ್ಡಿ ಕಟ್ಟೋದನ್ನ ಮರೆತೇ ಬಿಡ್ತೀವಿ. ಡಿಪ್ರಿಸಿಯೇಷನ್ ಖರೀದಿ ನಂತರ ಶುರುವಾಗುತ್ತೆ ಅಸಲಿ ನಷ್ಟ. ಸ್ನೇಹಿತರೆ, ಬ್ಯಾಂಕ್ಗೆ 3 ಲಕ್ಷ ಬಡ್ಡಿ ಕಟ್ಟಿದ್ರು 12 ಲಕ್ಷದ ಕಾರು ನಿಮ್ದಾಯ್ತಲ್ಲ ಅಂತ ಖುಷಿ ಪಡೋ ಹಾಗಿಲ್ಲ. ಯಾಕಂದ್ರೆ ಕಾರು ಅನ್ನೋದು ಡಿಪ್ರಿಸಿಯೇಟಿಂಗ್ ಅಸೆಟ್. ಅಂದ್ರೆ ನೀವು ಶೋರೂಮ್ನಿಂದ ಕಾರನ್ನ ಹೊರತೆಗೆದ ದಿನದಿಂದೇ ಅದರ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ. 5 ವರ್ಷಗಳ ಕಾಲ ನೀವು ಕಾರನ್ನ ಬಳಸಿದ ನಂತರ ಅದರ ಮೌಲ್ಯ ಬರೋಬ್ಬರಿ 60% ಕುಸಿದಿರುತ್ತೆ. ಅಂದ್ರೆ 12 ಲಕ್ಷ ರೂಪಾಯಿ ಕೊಟ್ಟು ನೀವು ಖರೀದಿಸಿದ ಕಾರನ್ನ 5 ವರ್ಷದ ನಂತರ ಮಾರಾಟ ಮಾಡೋದಿಕ್ಕೆ ಹೋದ್ರೆ ನಿಮಗೆ ಸಿಗೋದು ಕೇವಲ 5ರಿಂದ 5.2 ಲಕ್ಷ ರೂಪಾಯಿ ಮಾತ್ರ. ಹಾಗಾದ್ರೆ ಒಟ್ಟಾರೆ ನಿಮಗೆ ಆದ ನಷ್ಟ ಎಷ್ಟು? ಬ್ಯಾಂಕ್ಗೆ ಕಟ್ಟಿದ ಬಡ್ಡಿ 3 ಲಕ್ಷ, ಕಾರ್ನ ಬೆಲೆ ಕುಸಿದಿದ್ರಿಂದ ಆದ ನಷ್ಟ 7 ಲಕ್ಷ, ಒಟ್ಟು ಸೇರಿಸಿದ್ರೆ 10 ಲಕ್ಷ ರೂಪಾಯಿ ನಷ್ಟ. ನೀವು ಕಟ್ಟಿದ 15 ಲಕ್ಷದಲ್ಲಿ 5 ವರ್ಷಗಳ ನಂತರ ನಿಮ್ಮ ಕೈಯಲ್ಲಿ ಉಳಿಯೋದು ಬರೀ 5.2 ಲಕ್ಷ ರೂಪಾಯಿ ಮೌಲ್ಯದ ಒಂದು ಹಳೆಯ ಕಾರು ಅಷ್ಟೇ. ಎಸ್, 5 ವರ್ಷ ಕಾರು ಓಡಿಸಿದ್ದೀವಿ, ಅದಕ್ಕೆ ಈ ನಷ್ಟ ಅಂತ ನೀವು ಸಮರ್ಥಿಸಿಕೊಳ್ಳಬಹುದು. ಆದ್ರೆ ಅದೇ ದುಡ್ಡನ್ನ ಬೇರೆ ಕಡೆ ಹಾಕಿದ್ರೆ ಏನಾಗ್ತಿತ್ತು ಅಂತ ಈಗ ಹೇಳ್ತೀವಿ ಕೇಳಿ. 25,000 ರೂಪಾಯಿ SIP, 15 ಲಕ್ಷದ ಬೃಹತ್ ವ್ಯತ್ಯಾಸ. ಸ್ನೇಹಿತರೆ, ಒಂದು ವೇಳೆ ಅದೇ ತಿಂಗಳ 25,000 ರೂಪಾಯಿಯನ್ನ ನೀವು ಕಾರಿಗೆ EMI ಕಟ್ಟೋ ಬದಲು ಒಂದು ಉತ್ತಮ ಮ್ಯೂಚುವಲ್ ಫಂಡ್ನಲ್ಲಿ SIP ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ತಿಂಗಳಿಗೆ 25,000 ರೂಪಾಯಿನಂತೆ 5 ವರ್ಷಗಳ ಕಾಲ SIP ಮಾಡಿದ್ರೆ ನೀವು ಹೂಡಿಕೆ ಮಾಡಿದ ಒಟ್ಟು ಮೊತ್ತ ಅದೇ 15 ಲಕ್ಷ ರೂಪಾಯಿ ಆಗಿರುತ್ತೆ. ಮ್ಯೂಚುವಲ್ ಫಂಡ್ನಲ್ಲಿ ವಾರ್ಷಿಕ ಸರಾಸರಿ 12% ರಿಟರ್ನ್ಸ್ ಬಂತು ಅಂದ್ಕೊಂಡ್ರು 5 ವರ್ಷಗಳ ನಂತರ ನಿಮ್ಮ ಆ 15 ಲಕ್ಷ ರೂಪಾಯಿ ಬರೋಬ್ಬರಿ 20.6 ಲಕ್ಷ ರೂಪಾಯಿಯಾಗಿ ಬೆಳೆದಿರುತ್ತೆ. ಕಾರು ಬೇಕಾ ಅಥವಾ 20 ಲಕ್ಷದ ಬ್ಯಾಲೆನ್ಸ್ ಬೇಕಾ? ಈಗ 2 ಆಯ್ಕೆಗಳನ್ನ ನಿಮ್ಮ ಮುಂದಿಟ್ಟು ನೋಡಿ. EMI ಆಯ್ಕೆ ಮಾಡಿದ್ರೆ 5 ವರ್ಷದ ನಂತರ ನಿಮ್ಮ ಕೈಯಲ್ಲಿ ಉಳಿಯೋದು ಕೇವಲ 5.2 ಲಕ್ಷ ಮೌಲ್ಯದ ಹಳೆಯ ಕಾರು ಮಾತ್ರ. ಅದೇ ನೀವು SIP ಆಯ್ಕೆ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿ ಬರೋಬ್ಬರಿ 20.6 ಲಕ್ಷ ರೂಪಾಯಿ ಇರುತ್ತೆ. ಅಂದ್ರೆ ಈ 2 ಆಯ್ಕೆಗಳ ನಡುವಿನ ವ್ಯತ್ಯಾಸ ಬರೋಬ್ಬರಿ 15.4 ಲಕ್ಷ ರೂಪಾಯಿ. ಇದುವೇ ಸುಲಭದ EMI ಹಿಂದಿರುವ ಕರಾಳ ಸತ್ಯ. ಅಷ್ಟೇ ಅಲ್ಲ, ಇದು ಕೇವಲ 12% ರಿಟರ್ನ್ಸ್ ಲೆಕ್ಕಾಚಾರದಲ್ಲಿ ಹಾಕಿರುವ ಅಂದಾಜು. ಒಂದೊಮ್ಮೆ ರಿಟರ್ನ್ಸ್ ಹೆಚ್ಚಿದ್ರೆ ಇನ್ನೂ ಹೆಚ್ಚಿನ ಹಣ ನಿಮ್ಮ ಕೈ ಸೇರುತ್ತೆ. ಹಾಗಂತ ಖಂಡಿತವಾಗಿಯೂ ಕಾರು ಕೊಳ್ಳೋದು ತಪ್ಪು ಅಂತ ನಿತಿನ್ ಕೌಶಿಕ್ ಆಗ್ಲಿ ನಾವಾಗ್ಲಿ ಹೇಳ್ತಾ ಇಲ್ಲ. ಕೇವಲ ತಿಂಗಳ EMI ಕಟ್ಬೋದು ಅಂತಲ್ವಾ ಅಂತ ಯಾವುದೇ ಯೋಚನೆ ಮಾಡದೆ ಕಾರು ಖರೀದಿಗೆ ಮುಂದಾಗೋ ಮುನ್ನ ಅದರಿಂದ ನಮ್ಮ ಭವಿಷ್ಯದ ಆರ್ಥಿಕತೆಯ ಮೇಲೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದನ್ನ ಒಮ್ಮೆ ಯೋಚಿಸಿ ಅಂತ ಮಾತ್ರ ಎಚ್ಚರಿಸ್ತಾ ಇದ್ದೀವಿ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಕಾರು ಖರೀದಿಸೋದು ಸ್ಟೇಟಸ್ ಸಿಂಬಲ್ ಆಗಿದೆಯಾ? EMI ಕಟ್ಟೋದು ಬೆಸ್ಟಾ ಅಥವಾ SIP ಮಾಡೋದು ಬೆಸ್ಟಾ?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ. ಹೊಸದಾಗಿ ಕಾರು ಕೊಳ್ಳಬೇಕು ಅನ್ಕೊಂಡಿರೋ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಪರ್ಸನಲ್ ಫಿನಾನ್ಸ್ ಮತ್ತು ಆರ್ಥಿಕತೆಯ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.